CM ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಬೇಕು ಬಿಡಿ ಅಂತ ಹೇಳ್ತಾರೆ. ಆಗ ಆತ ಮಾಡಿದ್ದೇನು ಗೊತ್ತಾ, ಪೊಲೀಸರೇ ಶಾಕ್ ಒಳಗಾಗ್ಬಿಟ್ಟಿದ್ರು. ಏನಿದೆ ಬ್ಯಾಗಲ್ಲಿ ಅಂತೇಳಿ ಪ್ರಶ್ನೆ ಮಾಡ್ತಾರೆ. CM ಮನೆ ಮುಂದೆ ನಡೆದಿರುವಂಥ ಹೈಡ್ರಾಮಾ, ವ್ಯಕ್ತಿಯೊಬ್ಬ ನಡೆಸಿರುವಂಥ ಹೈಡ್ರಾಮಾ. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕೆ ಅಂತೇಳಿ ಬಂದಿದ್ರು, ಆದರೆ ಬಿಡಲಿಲ್ಲ ಅಂತೇಳಿ ಆತ ಕೇಳ್ತಾನೆ. ಏನ್ರಿ ನನಗೆ ಹೊಡಿತೀರೇನ್ರಿ, ಮೈ ಮುಟ್ಬೇಡಿ, ವಯಸ್ಸಾದ ವ್ಯಕ್ತಿಯಿಂದ ಪೊಲೀಸರ ವಿರುದ್ಧ ಕಿಡಿಕಾರುವಂಥ ಪ್ರಸಂಗ ಆಗಿದೆ, ಬ್ಯಾಗ್ನಲ್ಲಿ ಏನಿದೆ ಅಂತೇಳಿ ಪೊಲೀಸರು ಪ್ರಶ್ನೆ ಮಾಡ್ತಾರೆ. ಆಗ ಆ ವ್ಯಕ್ತಿ ಬಾಂಬ್ ಇದೆ ಅಂತ ಹೇಳ್ತಾರೆ. ಆ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಶಾಕುಗೊಳಗಾಗ್ತಾರೆ. ಕೊನೆಗೆ ಆ ವ್ಯಕ್ತಿಯನ್ನು ಪೊಲೀಸರು ಸಮಾಧಾನ ಪಡಿಸ್ತಾರೆ. ಕಾವೇರಿ ನಿವಾಸದಿಂದ ಅಲ್ಲಿ ತೆರಳುತ್ತಾರೆ. ನೋಡಿ ಅಲ್ಲಿ ಆ ಒಂದು ಹೈಡ್ರಾಮಾದ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಸಮಸ್ಯೆ ಹೇಳ್ಕೊ ಸಮಸ್ಯೆ ಭೇಟಿ ಮಾಡಿ ಹೋಗಿ ಬಾಂಬ್ ಇಟ್ಕೊಂಡಿದ್ದೀನಿ. ಅಲ್ರಿ ಆ ಪ್ರಶ್ನವ್ರ ಹತ್ರ ನೀವು ಅಗತ್ಯ ಅಂತ ಹೇಳ್ತೀರಲ್ಲ, ಕಚೇರಿ ಕರ್ಕೊಂಡು ಹೋಗ್ತಾರಲ್ಲಿ. ಅವ್ರು ಹೇಳಿದ್ರು ನಾನು ನಿಂತ್ಕೊಂಡೆ ಸ್ವಾಮಿ, ಅವ್ರು ಹೇಳಿದ್ರು ನಾನು ನಿಂತ್ಕೊಂಡೆ. ಪೊಲೀಸ್ನವ್ರು ಯಾರು ಹೇಳಲ್ಲ, ಅವ್ರು ಯಾರೋ ಹೇಳಿದ್ರು ಅಂತ ಹೇಳಲ್ಲ. ಹುಡುಗಿ ವಿಚಾರಕ್ಕೆ ಕಾಲೇಜು ವಿದ್ಯಾರ್ಥಿಗಳ ನಡುವೆ ಕಿರಿಕಾಗಿರ್ತಕ್ಕಂಥ ಘಟನೆ ನಡೆದಿದೆ. ವಿದ್ಯಾರ್ಥಿಯೊಬ್ಬನಿಗೆ ಮನ ಬಂದಂತೆ ಹಲ್ಲೆ ನಡೆಸಿ ಪುಂಡಾಟ ಮೆರೆದಿದ್ದಾರೆ. ತುಮಕೂರು ನಗರದ ವಿದ್ಯಾನಿಧಿ PU ಕಾಲೇಜ್ ಹತ್ರ ಈ ಘಟನೆ ನಡೆದಿದೆ. ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆಸುವ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಸೆಕೆಂಡ್ PU ವಿದ್ಯಾರ್ಥಿ ಜಯವರ್ಧನ್ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಾದ ಮನೋಜ್ ಗಣೇಶ್ ಎಂಬುವರು ಹಲ್ಲೆ ನಡೆಸಿದ್ದಾರೆ. ಮನೋಜ್ ವಿರುದ್ಧ ಜಯವರ್ಧನ್ ಪೋಷಕರು ಈಗ ದೂರು ಕೊಟ್ಟಿದ್ದಾರೆ. ಈ ಮನೋಜ್ ಅನ್ನೋ ವಿದ್ಯಾರ್ಥಿ ಬೆಂಗಳೂರಿನ BMS ಕಾಲೇಜಿನಲ್ಲಿ ಡಿಗ್ರಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ. ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯೊಬ್ಬಳನ್ನ ಪ್ರೀತಿಸ್ತಾ ಇದ್ದ. ಆ ವಿದ್ಯಾರ್ಥಿನಿ ಜೊತೆ ಜಯವರ್ಧನ್ ಮಾತನಾಡ್ತಾನೆ ಅನ್ನೋ ವಿಚಾರಕ್ಕೆ ಗಲಾಟೆ ಆಗಿದೆ. ಅಲ್ಲಿ ಬೀದಿ ದೀಪಗಳನ್ನು ಅಳವಡಿಕೆ ಮಾಡಲಾಗಿದೆ. ಆ ಬೀದಿ ದೀಪಗಳಲ್ಲಿ ತಿರುಪತಿ ತಿಮ್ಮಪ್ಪನ ಒಂದು ನಾಮದ ಒಂದು ಆಕೃತಿಯನ್ನು ಇರುವಂಥದ್ದು, ಬಿಲ್ಲು ಬಾಣ ಇರುವಂಥದ್ದು. ಇದನ್ನು ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ. ಈ ವಿಚಾರವಾಗಿ ಬಿಲ್ಲು ಬಾಣ, ಗದೆ, ತಿರುಪತಿ ನಾಮಗಳ ಆಕೃತಿ ಇರುವಂಥ ಬೀದಿ ದೀಪಗಳನ್ನು ತಕ್ಷಣವೇ ತೆರವು ಮಾಡಬೇಕು ಅಂತೇಳಿ ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದಲ್ಲಿ ಅಳವಡಿಕೆ ಮಾಡಲಾಗಿದ್ದು, ಇದು ಕೇವಲ ಒಂದು ಧರ್ಮದ ಸಂಕೇತವಾದಂಥ ಸೂಚಕ ಅಂತೇಳಿ ಅಲ್ಲದೆ ಇದನ್ನು ತಕ್ಷಣವೇ ತೆರವುಗೊಳಿಸಬೇಕು ಅಂತ ಹೇಳಿ ಅಲ್ಲಿ ಆಗ್ರಹ ಕೇಳಿ ಬಂದಿದೆ. SDPI ಈಗ ಇದನ್ನು ಆಗ್ರಹಿಸಿರುವಂಥದ್ದು. SDPI ಸಂಘಟನೆ ಮನವಿ ಮಾಡಿಕೊಂಡಿದೆ. ಇದನ್ನು ನೋಡಿ, ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ವಾ, ಈ ಬೀದಿ ದೀಪಗಳಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿದೆ. ಅಂದರೆ ಅದನ್ನು ಆಕೃತಿಯನ್ನು ಮಾಡಲಾಗಿದೆ. ಬಿಲ್ಲು ಬಾಣ, ತಿರುಪತಿ ತಿಮ್ಮಪ್ಪನ ನಾಮ ಇರುವಂಥ ಆಕೃತಿಯನ್ನು ಮಾಡಲಾಗಿತ್ತು. ಆದರೆ ಇದು ಒಂದು ಧರ್ಮವನ್ನು ಪ್ರತಿನಿಧಿಸ್ತಾ ಇದೆ, ಇದು ಸರಿಯಲ್ಲ, ಇದು ಸಾರ್ವಜನಿಕ ರಸ್ತೆ ಅಂತೇಳಿ SDPI ಅವರು ಅದನ್ನು ತೆರವು ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಮಂತ್ರಾಲಯ ಆಗಿರಬಹುದು, ಅಲ್ಲಿ ಆಗಿರ್ಬೋದು, ಅಲ್ಲಿದು ವಾತಾವರಣ ಹೇಗಿದೆ ಎಂಬುದೇಳಿ ನೀವು 2016 ಅವೆಲ್ಲ ಬಹುಶಃ ನೀವು ಗಮನಿಸಿರಬಹುದು. ಇಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಏನಾಗ್ತಾ ಇದೆ, ಕೋಮುಗಲಭೆ ಸೃಷ್ಟಿ ಆಗ್ತಾ ಇದೆ. ಈ ಥರ ಆಗಬಾರ್ದು ಅಂತಂದರೆ ಇಲ್ಲಿ ಸರಿಯಾದ ಒಂದು ಸಮಾನವಾಗಿ ನೋಡುವಂಥದ್ದು ಕಾರ್ಯವನ್ನು ಆಗಿರಬೇಕು. ಬೀದಿ ದೀಪ ಹಾಕೋದ್ರಲ್ಲಿ ನಮ್ಮಂಥ ಅಭ್ಯಂತರ ಏನಿಲ್ಲ. ಅಭಿವೃದ್ಧಿ ಕಾರ್ಯವನ್ನು ಇನ್ನಷ್ಟು ಮಾಡಲಿ. ಶಾಸಕರಿಗೆ ನಾವು ಇದೇನಿದೆಲ್ಲ ಸಪೋರ್ಟ್ ಮಾಡ್ತೀವಿ. ಬೇಕಾದರೆ ಈ ಥರ ಒಂದೇ ಕೋಮಿಗೆ ಕನ್ಸಿಡರ್ ಮಾಡಿ ಆಗಬಾರ್ದು ಅಂತೇಳಿ ನಮ್ಮ ದಿನಕ್ಕೆ ಲಕ್ಷಗಟ್ಟಲೆ ಭಕ್ತರು ಬಂದು ದರ್ಶನವನ್ನು ಪಡಿತಾ ಇದ್ದಾರೆ. ಅದರಲ್ಲಿ ಹಿಂದೂಗಳು ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಕ್ರಿಶ್ಚಿಯನ್ರು ಇದ್ದಾರೆ. ಬಂದಂಥ ಭಕ್ತರಿಗೆ ಬೆಳಕಾಗಬೇಕಂತೇಳಿ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈಗಾಗಲೇ 500 ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ. ಅದರಲ್ಲಿ 180 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಮೃತ್ಯುವೋಜಿ ವಹಿಸಿ ಮಾನ್ಯ ಜಿಲ್ಲಾ ಸಚಿವರಾದಂಥ ತಂಗಳಗಿರಿ ಹೊಸ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಮಾನ್ಯ ಶಾಸಕರ ಆದೇಶದಂತೆ
ಯಾವುದೇ ಒಂದು ಶ್ರದ್ಧಾ ಕೇಂದ್ರದಲ್ಲಿ ತಾವು ನೋಡಿದಾಗ ದೀಪಕಂಬಗಳಿಗೆ ಆ ಶ್ರದ್ಧೆಯ ಚಿಹ್ನೆಗಳನ್ನು ಹಾಕ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ತಾವು ಯಾವುದೇ ಶ್ರದ್ಧಾ ಕೇಂದ್ರಗಳಿಗೆ ಹೋಗಿ, ತಿರುಪತಿಗೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ಮಂತ್ರಾಲಯಕ್ಕೆ ಹೋಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಈರಯ್ಯ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಈರಯ್ಯ, ಈಗ ಈ ಬೀದಿ ದೀಪದ ವಿಚಾರವಾಗಿ ಒಂದು ರೀತಿಯಲ್ಲಿ ಬೇರೆಯದ್ದೇ ಬೆಳವಣಿಗೆ ಆಗ್ತಾ ಇದೆ. ಏನಾಗ್ಬೋದು ಈಗ ಈ ವಿಚಾರವಾಗಿ? ಅದು ಸಾರ್ವಜನಿಕ ರಸ್ತೆಯಲ್ಲಿ ಬೀದಿ ದೀಪದಲ್ಲಿ ಈ ರೀತಿಯಾಗಿ ಆಕೃತಿಗಳನ್ನು ಹಾಕಬಾರ್ದು ಅಂತೇಳಿ SDP ಅವರು ಮನವಿ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಹಿಂದೂ ಕಾರ್ಯಕರ್ತರು ಕೂಡ ಇದನ್ನು ಕಡೆಗಣಿಸ್ತಾ ಇದ್ದಾರೆ. ಏನಾಗ್ಬೋದು ಈ ವಿಚಾರವಾಗಿ? ಖಂಡಿತ ನಾಗೇಂದ್ರ ಬಾಬು, ಏನಂತಂದ್ರೆ ಗಂಗಾವತಿ ಅಂತಂದ್ರೆ ಈಗಾಗಲೇ ಏನಂತಂದ್ರೆ ಅಂಜನಾದ್ರಿ ಪರ್ವತ ಏನು ಇಲ್ಲೇ ಬರುತ್ತೆ, ಹನುಮ ಜನ್ಮ ಸ್ಥಳ ಅಂಜನಾದ್ರಿ ಗಂಗಾವತಿ ಅಂತ ಹೇಳ್ತಾರೆ. ಈ ಒಂದು ಸ್ಥಳಗಳಲ್ಲಿ ಈಗಾಗಲೇ ಏನಂತಂದ್ರೆ ಅಂದ್ರೆ ಕೆಲವೊಂದು ಈಗಾಗಲೇ ಏನಂತಂದ್ರೆ ಇಲ್ಲಿ ಬರ್ತಕ್ಕಂಥ ಅಭಿವೃದ್ಧಿ ಅಂದ್ರೆ ಈಗಾಗಲೇ ಏನು ತಿರುಪತಿ ಆಗಿರ್ಬೋದು, ಅಯೋಧ್ಯೆ ಆಗಿರ್ಬೋದು, ಈ ರೀತಿಯ ಮಾದರಿಯಲ್ಲಿ ಒಂದು ಗಂಗಾವತಿ ನಗರವನ್ನ, ಅಂಜನಾದ್ರಿ ಭಾಗವನ್ನ ಅಭಿವೃದ್ಧಿ ಮಾಡ್ಬೇಕು ಅನ್ನುವಂತ ಮಾತನ್ನ ಇಲ್ಲ ಈಗಾಗಲೇ ಮೊದಲಿಂದ ಕೂಡ ಕೇಳ್ತಾ ಬರ್ತಾ ಇದೆ. ಅದೇ ಒಂದು ನಿಟ್ಟಿನಲ್ಲಿ ಈಗ ನಗರಸಭೆ ವತಿಯಿಂದ ಏನು ಗಂಗಾವತಿ ನಗರದ ಮಹಾರಾಣಾ ಪ್ರತಾಪ್ ಸರ್ಕಲ್ ಏನಿದೆ ಅಲ್ಲಿಂದ ಜುಲೈ ನಗರದವರೆಗೂ ಕೂಡ ಹೊಸ ಬೀದಿ ದೀಪಗಳ ಕಂಬಗಳನ್ನ ಅಳವಡಿಕೆ ಮಾಡಿದ್ದಾರೆ. ಅದರಲ್ಲಿ ಏನಂತಂದ್ರೆ ಅದು ಕೆಲವಷ್ಟು ಸುಂದರವಾಗಿ ಕಾಣ್ಲಿ ಅನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಕಂಬಗಳ ಮೇಲೆ ಬಿಲ್ಲು ಬಾಣ ಆಗಿರ್ಬೋದು, ಮತ್ತೆ ತಿರುಪತಿ ತಿಮ್ಮಪ್ಪನ ಏನು ನಾಮ ಏನಿದೆ ಇವೆಲ್ಲವೂ ಆಕೃತಿಗಳನ್ನ ಈ ಒಂದು ಕಂಬಗಳಲ್ಲಿ ಸುಂದರವಾಗಿ ಕಾಣ್ಲಿಕ್ಕೆ ಮತ್ತೆ ಏನು ನಗರದ ಅಂದವನ್ನ ಹೆಚ್ಚಿಸ್ಲಿಕ್ಕೆ ಈ ರೀತಿಯಾದ ಆಕೃತಿಗಳನ್ನ ಬಳಕೆ ಮಾಡಲಾಗಿದೆ. ಆದ್ರೆ ಸದ್ಯ ಏನಂತಂದ್ರೆ ಈ ಒಂದೇ ಒಂದು ವಿಚಾರನ ಇಟ್ಕೊಂಡು SDP ಸಂಘಟನೆ ಇದನ್ನ ಒಂದು ವಿರೋಧವನ್ನ ಮಾಡ್ತಾ ಇದೆ. ಇದು ಕೇವಲ ಒಂದು ಕೋಮಿನ ಸಂಕೇತಗಳನ್ನ ಇದು ಏನು ಸೂಚನೆ ಮಾಡುತ್ತೆ, ಇದರಿಂದ ಕೋಮು ಸೌಹಾರ್ದತೆ ಕದಡುತ್ತೆ ಅನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇರುವಂತ SDP ಇದನ್ನ ಕೂಡಲೇ ತೆರವು ಮಾಡ್ಬೇಕು ಅನ್ನುವಂತ ಒಂದು ಮನವಿಯನ್ನ ಈಗಾಗಲೇ ಏನಂತಂದ್ರೆ ನಗರಸಭೆ ಕಮಿಷನರ್ಗೆ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ವಿಚಾರವನ್ನ ಹಿಂದೂ ಸಂಘಟನೆಗಳು ತೀವ್ರವಾಗಿ ಒಂದು ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಒಂದು ಶ್ರದ್ಧಾ ಕೇಂದ್ರಗಳಿಗೆ ಹೋದಾಗ ಅಲ್ಲಿರುವಂತಹ ಸಂಸ್ಕೃತಿ ಪರಂಪರೆಯನ್ನ ಬಿಂಬಿಸುವಂತಹ ಒಂದು ಕಲಾಕೃತಿಗಳನ್ನ ನಗರಗಳಲ್ಲಿ ಅಳವಡಿಕೆ ಮಾಡುತ್ತೆ. ಇದರಿಂದ ಅಲ್ಲಿಗೆ ಬರುವಂತ ಜನರಿಗೆ ಒಂದು ಸಂದೇಶವನ್ನ ದಯವಿಟ್ಟು ಸಂಪರ್ಕದಲ್ಲಿರಿ. ಈರಯ್ಯ ಹಿರೇಮಠ, ಇಲ್ಲಿನ SDPI ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಲೀಂ ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಲೀಂ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ಹೇಳೋಕ್ ಬಯಸ್ತೀರಾ? ಏನ್ ನಿಮ್ಮ ಅಬ್ಜೆಕ್ಷನ್? ಯಾವ್ದಾದ್ರು ಸ್ಟ್ರೀಟ್ ಲ್ಯಾಂಪ್ ಇಂದ ಹೇಳ್ತಾ ಇದ್ದೀರಾ ಅಥವಾ? ಡೆಫಿನೆಟ್ಲಿ. ಓಕೆ. ಏನಿಲ್ಲ ಮೇಡಮ್, ಅದು ಈಗ ಹಾಕಿರುವಂತದ್ದು ಪೌರಾಯುಕ್ತರು ಗಮನಕ್ಕಿಲ್ಲ ಅಂತ ಹೇಳಿದ್ದಾರೆ. ನಾವು ಪೌರಾಯುಕ್ತರಿಗೆ ಭೇಟಿಯಾಗಿದ್ವಿ ಹೋಗಿ. ಅಲ್ಲಿ ಅವರು ಹೇಳಿದಾರೆ, ಇಲ್ಲ ನಮ್ಮ ಮಾಹಿತಿಗೆ ಇಲ್ಲ, ಅದೇನಿದೆ ನಾನು ಕಾಂಟ್ರಾಕ್ಟರ್ಗೆ ಶೋಕಸ್ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಒಂದೇ ಕೋಮಿಗೆ ಕನ್ಸಿಡರ್ ಆಗುತ್ತೆ. ಅಭಿವೃದ್ಧಿ ಮಾಡ್ಲಿ ಶಾಸಕರು, ನಮ್ದು ಅದರಂತಲ್ಲಿ ಅಭ್ಯಂತರ ಏನಿಲ್ಲ. ಸೊ ಆದ್ರೆ ಇದು ಏನಾಗಿದೆ ಅಂದ್ರೆ ಒಂದೇ 3 ಸಂಕೇತಗಳನ್ನು ಹಾಕಿದ್ದಾರೆ. ಏನದು ರಾಮನ ಬಿಲ್ಲು ಬಾಣ ಹಾಕಿದ್ದಾರೆ, ಮತ್ತೆ ಅದು ಗಜ ಹಾಕಿದ್ದಾರೆ, ವೆಂಕಟರಮಣ ಅವರ ಸಿಂಬಲ್ ಲೋಗೋ ಇದೆ, ಅದು ಹಾಕಿದ್ದಾರೆ. ಹಾಕ್ಲಿ, ನಮ್ದು ಅಭ್ಯಂತರ ಏನಿಲ್ಲ. ಆದ್ರೆ ಇದು ಏನಿದೆ ಅಂದ್ರೆ ಒಂದೇ ಕೋಮಿಗೆ ಸೀಮಿತವಾದಂತ ಕೆಲಸ ಶಾಸಕರು. ಇಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಏನಾಗ್ತಾ ಇದೆ ಅಂತಂದ್ರೆ, ನೀವು 2016 ಗಮನಿಸಿರಬಹುದು ಏನಾಗಿದೆ ಅಂತ. ಒಂದು ಫ್ಲಾಗ್ ಕಟ್ಟುವ ವಿಚಾರ ಎಷ್ಟು ದೊಡ್ಡ ಗಲಾಟೆ ಆಗುತ್ತೆ. ಇಲ್ಲಿ ಸಣ್ಣ ಸಣ್ಣ ವಿಷಯಗಳಲ್ಲಿ ಕೋಮುಗಲಭೆ ಆಗುವಂತ ಸಾಧ್ಯತೆ ಇದೆ. ಅದ್ರಗೋಸ್ಕರ ನಾವೇನು ಹೇಳಿದೀವಿ, ಇದು ಶೀಘ್ರವಾಗಿ ತೆರವುಗೊಳಿಸ್ಬೇಕಂತ ಹೇಳಿ ಪೌರಾಯುಕ್ತರಿಗೆ ಮನವಿಯನ್ನು ಕೊಟ್ಟಿದ್ದೀವಿ.